ನಮಸ್ಕಾರ. ನ್ಯೂಸ್ 46ಗೆ ಸ್ವಾಗತ. ಮಧ್ಯರಾತ್ರಿ ಬಾದಾಮಿ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿ ಹಾಜರಿರುವುದನ್ನ ಪ್ರಶ್ನಿಸಿದ ಮಾಧ್ಯಮದವರ ಮೇಲೆ ದರ್ಪ ತೋರಿದ ಬಾದಾಮಿ ತಹಶೀಲ್ದಾರ್ ಜೆಬಿ ಮಜ್ಜಗಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ದಿನಾಂಕ 2/1/2024 ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಮಿನಿ ವಿಧಾನಸೌಧ ಕಾರ್ಯಾಲಯದಲ್ಲಿ ಹಾಜರಿದ್ದ ಮಾಹಿತಿಯನ್ನ ಅನುಸರಿಸಿ ಮಾಧ್ಯಮದವರು ಬಂದು ಇಷ್ಟೊತ್ತಿನಲ್ಲಿ ಏನ್ ಸರ್ ಕಚೇರಿಯಲ್ಲಿ ಹಾಜರಿದ್ದಿರಲ್ಲ ಅನ್ನೋ ಒಂದೇ ಮಾತಿಗೆ ಗರಂ ಆದ ತಹಶೀಲ್ದಾರ್ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಪೊಲೀಸರಿಗೆ ಮಾಹಿತಿ ಕೊಡ್ತೀವಿ ಅಂತ ಏರು ದನಿಯಲ್ಲಿ ಮಾಧ್ಯಮದವರ ಮೇಲೆ ರೇಗಾಡ್ತಾ ಅವರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರುವ ಘಟನೆ ನಡೆದಿದೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಕೊನೆಯ ಅಂಗ ಇರತಕ್ಕಂತ ಪತ್ರಿಕಾ ಮಾಧ್ಯಮದ ಅಂಗ ಏನಕ್ಕಂದ್ರೆ ಎಲ್ಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು, ಆ ಸಾಧಕ ಬಾಧಕಗಳನ್ನ ಪ್ರಶ್ನೆ ಮಾಡೋ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳುವಂತಹ ಮಾಧ್ಯಮದ ಕರ್ತವ್ಯವನ್ನ ಪ್ರಶ್ನೆ ಮಾಡಿದಾಗ ಏನ್ ಸರ್ ಇಂಥ ಮಧ್ಯರಾತ್ರಿ 12 ಗಂಟೆಯಲ್ಲಿ ಏನ್ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದಕ್ಕೆ ಯಾವುದೇ ರೀತಿ ಒಬ್ಬ ಪತ್ರಿಕಾ ಮಾಧ್ಯಮದ ದೃಶ್ಯ ವರದಿಗಾರರಿಗೆ ಸಹಕಾರನ ನೀಡಲಿಲ್ಲ, ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಈ ಬಗ್ಗೆ ತಾಲೂಕು ವಿವಿಧ ಸಂಘಟನೆಗಳು ಒಗ್ಗೂಡಿ ಸಾಮಾಜಿಕ ಹೋರಾಟಗಾರ ಮುತ್ತಣ್ಣ ಯಾರಗೊಪ್ಪ, ಮಾನವ ಹಕ್ಕು ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಗ್ರಾಮ ಘಟಕದ ಅಧ್ಯಕ್ಷರು ವೀರಣ್ಣ ಹಾಲಬಾವಿ ಹಾಗೂ ತುಳಸಪ್ಪ ಪಟ್ರೋಟಿ ಮಾಧ್ಯಮದ ಎದುರು ಮಾತನಾಡಿ ಕೂಡಲೇ ತಹಶೀಲ್ದಾರ್ ಅವರ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ವರದಿ ರಾಜೇಶ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾದಾಮಿ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಕೊನೆಯ ಅಂಗ ಇರತಕ್ಕಂತ ಪತ್ರಿಕಾ ಮಾಧ್ಯಮದ ಅಂಗ ಏನಕ್ಕಂದ್ರೆ ಎಲ್ಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು, ಆ ಸಾಧಕ ಬಾಧಕಗಳನ್ನ ಪ್ರಶ್ನೆ ಮಾಡೋ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳುವಂತಹ ಮಾಧ್ಯಮದ ಕರ್ತವ್ಯವನ್ನ ಪ್ರಶ್ನೆ ಮಾಡಿದಾಗ ಏನ್ ಸರ್ ಇಂಥ ಮಧ್ಯರಾತ್ರಿ 12 ಗಂಟೆಯಲ್ಲಿ ಏನ್ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದಕ್ಕೆ ಯಾವುದೇ ರೀತಿ ಒಬ್ಬ ಪತ್ರಿಕಾ ಮಾಧ್ಯಮದ ದೃಶ್ಯ ವರದಿಗಾರರಿಗೆ ಸಹಕಾರನ ನೀಡಲಿಲ್ಲ, ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ಪತ್ರಕರ್ತರು ಮಾಧ್ಯಮದವರು ತಹಸೀಲ್ದಾರ್ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದು ಒಬ್ಬ ದಂಡಾಧಿಕಾರಿಗೆ ತಹಸೀಲ್ದಾರ್ಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಇವರು ಮಾಡ್ತಾ ಇರೋದು ಮನೋಗಾರಿಕೆ ಮಾಲೀಕರು ಇರ್ತಾರೆ, ಅವ್ರ ಜೊತೆ ಕೂಡಿ ಇದೊಂದು ವ್ಯವಹಾರ ನಡ್ಸಕತ್ತಿರ್ತಾರೆ. ದಿನಾಂಕ 2ನೇ ತಾರೀಕಿನಂದು ಒಬ್ಬ ಸರ್ಕಾರಿ ನೌಕರನಾಗಿ ತಾಲೂಕಾ ದಂಡಾಧಿಕಾರಿಯಾಗಿ ತಹಸೀಲ್ದಾರ್ ಆದಂಥ ಜೆಬಿ ಮಜ್ಗಿ ಅವರು ಮಧ್ಯರಾತ್ರಿಯಲ್ಲಿ ತಾವು ಏನು ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್, ಏನು ಸಮಯದ ಇಷ್ಟೊಂದಾಗಿದೆ ಅನ್ನುವಂಥ ಒಂದೇ ಒಂದು ಪ್ರಶ್ನೆಗೆ, ಮಾಧ್ಯಮದವರ ಒಂದು ಪ್ರಶ್ನೆಗೆ ಅವರು ಹಿಗ್ಗಾಮುಗ್ಗಾ ಮಾಧ್ಯಮದವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವರ ಮುಖದ ಮೇಲೆ ಕಾಗದ ಪತ್ರ ಎಸೆದಂಥ ಘಟನೆ ನಡೆದಿದೆ. ಈ ವಿಚಾರವಾಗಿ ತಾವು ಮಾಧ್ಯಮದ ಪರ ಒಬ್ಬ ಸಾಮಾಜಿಕ ಚಿಂತನಕಾರಾಗಿ ಯಾವ ರೀತಿ ಒಬ್ಬ ಅಧಿಕಾರಿಯ ಒಂದು ಈ ದುರ್ವರ್ತನೆಯ ರೀತಿಗೆ ಯಾವ ರೀತಿ ತಾವು ಸ್ಪಷ್ಟನೆಯನ್ನು ಕೊಡ್ತೀರಿ? ಕಳೆದ ರಾತ್ರಿ ಬಾದಾಮಿಯ ಮಿನಿ ವಿಧಾನಸೌಧದ ಕಚೇರಿಯಲ್ಲಿ ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಏನು ಇವತ್ತಿನ ದಿವಸ ಅಲ್ಲಿ ತಾಲೂಕ್ ಪಂಚಾಯತ್ ಸಿಬ್ಬಂದಿ ಮತ್ತು ಅಲ್ಲಿ ಇರ್ತಕ್ಕಂಥ ಕೇಸ್ ವರ್ಕರ್ಸು ಮತ್ತು ಜಿಲ್ಲಾ ಪಂಚಾಯತ್ ಕೇಸ್ ವರ್ಕರ್ಸು ಎಲ್ಲರೂ ಸೇರಿ ಜಂಟಿ ಸೇರಿ ಅಲ್ಲಿ ಏನೋ ರಾತ್ರಿ ಸಮಯದಲ್ಲಿ ಏನೋ ಸಭೆ ಮಾಡ್ತಾ ಇದ್ದಾರೆ ಈ ಅಂತ ಒಂದು ದೂರನ್ನ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಒಂದು ಸಾರ್ವಜನಿಕ ಒಂದು ಅಹವಾಲ ಬಂದಾಗ ತತ್ಕ್ಷಣ ಕುತೂಹಲದಿಂದ ಏನ ಘಟನೆ ನಡೀತಿರಬಹುದು ತಹಶೀಲ್ದಾರ್ ಕಚೇರಿಯಲ್ಲಿ ಅಂತ ಕುತೂಹಲದ ಹೋದಂತ ಮಾಧ್ಯಮದ ಮಿತ್ರರ ಆ ವಿಡಿಯೋನ ನಾವೆಲ್ಲ ಸಾರ್ವಜನಿಕರು ಇವತ್ತಿನ ದಿವಸ ನೋಡಿದ್ವಿ. ಅಲ್ಲಿ ಒಬ್ಬ ಪ್ರಜಾಪ್ರಭುತ್ವದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ ರಚನೆ ಮಾಡಿದಂತ 4 ಅಂಗಗಳ ಒಂದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಕೊನೆಯ ಅಂಗ ಇರತಕ್ಕಂಥ ಪತ್ರಿಕಾ ಮಾಧ್ಯಮದ ಅಂಗ ಏನಕ್ಕಂದ್ರೆ ಎಲ್ಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು, ಆ ಸಾಧಕ ಬಾಧಕಗಳನ್ನ ಪ್ರಶ್ನೆ ಮಾಡೋ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳುವಂತಹ ಮಾಧ್ಯಮದ ಕರ್ತವ್ಯವನ್ನ ಪ್ರಶ್ನೆ ಮಾಡಿದಾಗ ಏನ್ ಸರ್ ಇಂಥ ಮಧ್ಯರಾತ್ರಿ 12 ಗಂಟೆಯಲ್ಲಿ ಏನ್ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದಕ್ಕೆ ಯಾವುದೇ ರೀತಿ ಒಬ್ಬ ಪತ್ರಿಕಾ ಮಾಧ್ಯಮದ ದೃಶ್ಯ ವರದಿಗಾರರಿಗೆ ಸಹಕಾರನ ನೀಡಲಿಲ್ಲ, ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರ ದರ್ಪು ಹೇಗಿತ್ತಂದ್ರೆ ಇಲ್ಲಿ ಯಾಕೆ ಬಂದ್ರಿ, ಏನ್ ಕೆಲಸ ಏನು ಅಂತ ಅನ್ಕೊಂಡು ಅವ್ರನ್ನ ಮುಖಕ್ಕೆ ಬಿಸಾಕ್ರಿ, ಇವನ್ಗೆ ಇವನ ಬರಗಾಲ ಪೀಡಿತ ಕಾಮಗಾರಿ ಮಾಡ್ತಾ ಇದಂತಾರೆ ದಂಡಾಧಿಕಾರಿಗಳಿಗೆ 2009ರಲ್ಲಿ 2007 2020 ಮಾಡುವಂತದಲ್ಲ. FIR ಮಾಡ್ಬೇಕಂತಂದ್ರೆ ತಾವು ಸಿಸಿ ಕ್ಯಾಮ್ರಾದ ಮುಖಾಂತರ ನೀವು FIR ಮಾಡಂತ ಹೇಳ್ತಾರೆ, ತಾವು ಪರಿಶೀಲನೆ ಮಾಡಿ ಯಾರು ಏನು ಅಂತ ಸಾಧಕ ಬಾಧಕವನ್ನ ಪರಿಶೀಲನೆ ಮಾಡಿ ಇವರು FIR ಮಾಡಬೇಕಾಯ್ತು. ಕಾನೂನಿನ ಉಲ್ಲಂಘನೆ ಮಾಡ್ಯಾರಂತ ಹೇಳೋದಕ್ಕೆ ಒಬ್ಬ ಸಾರ್ವಜನಿಕರ ಹಿತಾಸಕ್ತಿಯಾಗಿ ಹೇಳಿನಿ. ಅದಕ್ಕೆ ತತ್ಕ್ಷಣವಾಗಿ ಇದನ್ನು ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಸಹಯೋಗದೊಂದಿಗೆ ಏನಾದರೂ ಈ ರೀತಿ ಏನು ವರ್ತಿಸಿರಲ್ಲ, ಗುಂಡಾಗಿರಿ ಏನು ವರ್ತಿಸಿರಲ್ಲ, ಇವರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅನ್ನುವಂತ ನಮ್ಮ ಒತ್ತಾಯ ಇದೆ. ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ, ಕರ್ನಾಟಕ ಸರ್ಕಾರದ
ಏನು ನ್ಯಾಯಾಲಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವ್ರ ಮೇಲೆ ಪರಿಶೀಲನೆ ಮಾಡಿ ಇವರ ಒಂದು ವರ್ತನೆಯನ್ನು ಮತ್ತೊಮ್ಮೆ ಗಮನಿಸಿ ಇವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಿ ಪತ್ರಿಕಾ ಮಾಧ್ಯಮದ ಸಹಮಿತ್ರರಿಗೆ ಒಂದು ನ್ಯಾಯವನ್ನು ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಕೀರ್ತಿಗೆ ನ್ಯಾಯ ಸಿಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಹೇಳಕ್ಕೆ ಇಷ್ಟಪಡ್ತೀನಿ. ರುದ್ರೀಶ್ ಹುಣಸಿಗಿಡದಲ್ಲಿ ಸಮಾಜ ಹೋರಾಟಗಾರರು, ದಲಿತ ಮುಖಂಡರು. ನಾವು ಒಬ್ಬ ಪತ್ರಕರ್ತರು ಮಾಧ್ಯಮದವರು ತಹಸೀಲ್ದಾರ್ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದು ಒಬ್ಬ ದಂಡಾಧಿಕಾರಿಗೆ ತಹಸೀಲ್ದಾರ್ಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಬಟ್ ಇದನ್ನ ಜಿಲ್ಲಾಧಿಕಾರಿಗಳು ನೋಡಕತ್ತೀರಿ, SP ಅವರು ನೋಡಕತ್ತೀರಿ, ಎಲ್ಲರೂ ನೋಡಕತ್ತೀರಿ ಅಂದ್ಮ್ಯಾಗ ಅವ್ರ ಮ್ಯಾಗ ಪೇಪರ್ ಎಸಿದ್ದಾರೆ. ಅವ್ರು ಹಳ್ಳೆ ಮಾಡಿದ್ದಾರೆ 143 ಸೆಕ್ಷನ್ ಏನಂತಾರ, ಸರ್ಕಾರಿ ನೌಕರರ ಮ್ಯಾಗ ಇದು ಮಾಡಾಕತ್ತಾರ, ಅಡ್ಡಿ ಪಡಿಸಕತ್ತಾರ ಕೆಲ್ಸಕ್ಕೆ. ಇದು ರಾತ್ರಿ 10:30 5:30 ಐತೇನ, ಏನ ರಾತ್ರಿ 8ರಿಂದ ಮೆಸಕ್ಕೆ 6 ಗಂಟೆ ತನ ಐತೆ, ನನಗೆ ತಿಳಿತಾ ಇಲ್ಲ. ಇವರು ಮಾಡ್ತಾ ಇರೋದು ಮನೋಗಾರಿಕೆ ಮಾಲೀಕರು ಇರ್ತಾರೆ, ಅವ್ರ ಜೊತೆ ಕೂಡಿ ಇದೊಂದು ವ್ಯವಹಾರ ನಡ್ಸಕತ್ತಿರ್ತಾರೆ. ಬಟ್ ಅದನ್ನ ಸುದ್ದಿ ತಿದ್ದಂತೆ ಯಾರು ಒಬ್ಬ ಮಾಧ್ಯಮದವ್ರು ಹೋಗಿ ಕೇಳಿದಾರಂದ್ರೆ ಒಬ್ಬ ದಂಡಾಧಿಕಾರಿಗೆ ಯಾವ ರೀತಿಯಾಗಿ ಇದು ಬಿಹೇವಿಯರ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಜ್ಞಾನ ಐತೆ ಇಲ್ಲ. ಮೀಡಿಯಾದಾಗೂ ಬಂದೈತಿ, ಎಲ್ಲಾದ್ರೂ ಬಂದೈತಿ. ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರಂದ್ರೆ PSI ಸಾಹೇಬ್ರು ಯಾವ ರೀತಿ ತೊಂದ್ರೆ ನನಗೂ ಗೊತ್ತಾಗವಲೈತಿ. ಈಗ ನಾವು ತಹಸೀಲ್ದಾರ್ ಸಾಹೇಬ್ರ ಮ್ಯಾಗ ಕಂಪ್ಲೇಂಟ್ ಮಾಡೋರ, ಅವ್ರು 143 ಮಾಡಿದ್ದಾರೆ, 341 ಮಾಡಿದ್ದಾರೆ, 353 ಮಾಡಿದ್ದಾರೆ, 109 ಮಾಡಿದ್ದಾರೆ, 149 ಮಾಡಿದ್ದಾರೆ. ಇವು ಎಲ್ಲ ಯಾವ ಬೇಸ್ ಮ್ಯಾಗ ಮಾಡಿದ್ದೀರಿ? ಮತ್ತೆ 7 ಮಂದಿ ಹೆಸರು ತಿಳಿದ್ರಿ. ಅಲ್ಲಿ ಸಂಘಟನೆಗಾರ ಯಾರ್ಯಾರು ಹೋರಾಟ ಮಾಡ್ತಿರ್ತಾರ ಅವ್ರ ಹೆಸರು ಎಲ್ಲ ಅಲ್ಲಿ ನೀವು ಹಾಕ್ತಿರಿ. ನನಗೆ ಗೊತ್ತೈತಿದ ಸಂಘಟನೆಯವ್ರ ಮ್ಯಾಗ, ಮಾಧ್ಯಮದವ್ರ ಮ್ಯಾಗ ನೀವು ಹೋಗೋ ಟೈಮ್ದಾಗ ಡೆಫಿನೆಟ್ಲಾಗಿ ಎಲ್ಲ ಆಗ್ಬಾರ್ದಂದ್ರೆ ಎಲ್ಲ ಸಂಘಟನೆಯವ್ರು ಬಂದು ನಮ್ಗೆ ಸಪೋರ್ಟ್ ನಿಂದ್ರಿ. ಸಂಘಟನೆಯವರಾಗ್ಲಿ, ಮಾಧ್ಯಮದವ್ರೆ, ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಕೇಳೋದು ಇಷ್ಟೇ. ಇದು ಇವತ್ತು ಇವ್ರಿಗೆ ಆಗಿದ್ದ ಘಟನೆ ನಾಳೆ ನಮಗೂ ಆಗುತ್ತೆ. ಯಾಕಂದ್ರೆ ಈ ಅಧಿಕಾರಿಗಳು ಏನ್ ಮಾಡಾಕತ್ತಾರ ಅಂದ್ರೆ 353 ಇದು ಯಾವಾಗ ಬಂದಿತ್ತು ಅಂದ್ರೆ 2008ದಾಗ ಜಾರಿಗೆ ಬಂದಿದ್ದು. ಫಸ್ಟ್ ಬಂದಿದ್ದು ಜಾರಿಗೆ ಸೋಲಾಪುರದಾಗ ಕಾಯ್ದೆ ಇದ್ರು, ಮಹಾರಾಷ್ಟ್ರದಾಗ ತಂಬಂದಿದ್ರ. ಇದನ್ನ ಕಾಯ್ದೆ ತಂಬಂದ್ರ ಅದನ್ನ ಮಿಸ್ಯೂಸ್ ಮಾಡ್ಕೋಕತ್ತಾರ ಅಧಿಕಾರಿಗಳು ಕೇಳ್ಬೇಕಾ ಬೇಡ? ನಾವು ಸಾರ್ವಜನಿಕರು ಕೇಳೋದು ತಪ್ಪತ್ತಂದ್ರೆ ಹಂಗಂದ್ರೆ 353ನ ಲಾಗ್ ಮಾಡ್ಬಿಡ್ರಿ. ಎಲ್ಲರಿಗೆ ಯಾರ್ಯಾರು ಬಂದು ಏನೇನು ಕೇಳ್ತಾರೆ ಎಲ್ಲರಿಗೂ ಮ್ಯಾಗೂ ಇದೆ. ಇದು BO ಆಫೀಸಿಗೆ ನಮ್ಮ ಯಾರೋ ಸಂಘಟನೆ ಹೋಗಿದ್ರತ್ತ, ಇದ 3 ತಿಂಗಳ ಹಿಂದ್ಗಡೆ ಅವ್ರ ಮ್ಯಾಗೂ 353 ಮಾಡಿದಾರತ್ತ. ಯಾಕ್ರಿ ಇದು? ಮೊನ್ನೆ ಗೋ ಹತ್ಯೆ ಮಾಡ್ದಾಕ್ರು ಅದನ್ನ ಮಾಡಾಕತ್ತಾರ. ಇಲ್ಲ ನಾವು ನಾಳೆ ಮಾಡ್ತೀವಿ, 6 ತಿಂಗಳ ನಂತರ ಅವ್ರ ಮ್ಯಾಗೆಲ್ಲ 353, 109, 306, 304 ಇವ್ದು ಎಲ್ಲ ಯಾಕೆ ಮಾಡಾಕತ್ತೀರಿ ನೀವು? ಇದು ಏನ್ ನಿಮ್ ಕೈಯಾಗ ಅಧಿಕಾರ ಐತಂದ್ರೆ ಸಿಕ್ಕವ್ರ ಮ್ಯಾಗ ಏನೇನಾರ ಕೇಸ್ ಹಾಕ್ಬಿಡ್ತೀರಿ ಹೆಂಗ ನೀವು? ಹಾಲುಬಾವಿ ಸಾಕ್ಯಾನ್ ತಮಿಳ್ನಾಡು. ಇವತ್ತಿನ ಈ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಇರತಕ್ಕಂಥ ಘಟನೆಗಳು, ತಲಾಟೆ ಇರ್ಬೋದು, ಸರ್ಕಲ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಯಾವ ರೀತಿ ನಡೆದಿರ್ಬೋದು. ರೈತರ ಬೆನ್ನೆಲುಬು ಅಂತ, ದೇಶಕ್ಕೆ ಬೆನ್ನೆಲುಬು ರೈತ ಅನ್ನ ಹಾಕುವ ದನಿ ಅಂತಾರ. ಇದನ್ನ ಇವ್ರು ಏನ್ ಮಾಡಕತ್ತಾರಪ್ಪ ಅಂತಂದ್ರ ನಮ್ಮ ರೈತರನ್ನ ಹೆಡಕ್ ಮುರಿಯಕತ್ತಾರ, ಅವ್ ಅಧಿಕಾರಿಗಳನ್ನ ಹೆಡಕ್ ಮುರಿಯಕತ್ತಾರ. ಸರ್ಕಲ್ ಇರ್ಬೋದು, ತಲಾಟೆ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಇವ್ರು ಮಾಡತಕ್ಕಂಥ ಹಗರಣ 2019 20ನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ಒಂದು ವಾಟಿ ಹೊಡಿಸಿದ. ಅದ್ರಾಗ 70,000 80,000 ಕೊಡು. 8 ಮಂದಿ ಜೇಂಟ್ ಇರ್ತಾವ, ಅಣ್ಣತಂಬರು 8 ಮಂದಿ ಇರ್ತಾರ. ಆ 8 ಮಂದಿ ಒಳಗ ಇದನ್ನ 5 ಎಕರೆ 6 ಎಕರೆ ಇರ್ತಾವ, ಅದ್ರೊಳಗೆ 8 ಮಂದಿ ಇತ್ತಪ್ಪ ಅಂದ ಜೇಂಟ್ ಹೊಡ್ಸಾಕ 50,000 ಕೊಡು, 60 ಕೊಡು, 70,000 ಕೊಡು. ಅದನ್ನ ಬಗ್ಗೆ ಈಗ ಮಾಧ್ಯಮದವರ ಮೇಲೆ ತಹಸೀಲ್ದಾರ್ ದರ್ಪ ತೋರಿರುವಂತ ಘಟನೆ ನಡೆದಿದೆ 2ನೇ ತಾರೀಕಂದು. ಆ ಬಗ್ಗೆ ತಾವು ಏನು ಸ್ಪಷ್ಟನೆ ಕೊಡ್ತೀರಿ? ಯಾವ ರೀತಿ ಇದ್ರ ಬಗ್ಗೆ ನೀವು ಉತ್ತರ ಕೊಡ್ತೀರಿ? ಮಾಧ್ಯಮದವರು ಹಾಗೂ ಪತ್ರಿಕೆಯರ ಮೇಲೆ ಅವರು ಏನು ಅವರಿಗೆ ಮಧ್ಯರಾತ್ರಿಯಲ್ಲಿ ಅವರು ಕರ್ತವ್ಯ ನಿರ್ವಹಣೆ ಮಾಡಕ್ ಬಂದಿದ್ದಾರೆ 12 ಗಂಟೆಗೆ. ಆ ವಿಚಾರವಾಗಿ ಪ್ರಶ್ನೆ ಮಾಡಿದಂತ ಮಾಧ್ಯಮದವರ ಮೇಲೆ ಅವರು ದರ್ಪ ತೋರಿರುವಂತ ಘಟನೆ ನಡೆದಿದೆ. ಅವರಿಗೆ ದರ್ಪ ತೋರಿರ್ತಕ್ಕಂಥ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಅವರಿಗೆ ಸೂಕ್ತವಾದ ತನಿಖೆ ಮಾಡಿ ಅವ್ರ ಮೇಲೆ FIR ಹಾಕಿ ಸೂಕ್ತವಾದ ತನಿಖೆ ಮಾಡಬೇಕಂದ್ರೆ ತಹಸೀಲ್ದಾರ್ ಮೇಲೆ ಸೂಕ್ತವಾದ ತನಿಖೆ ನಡಿಬೇಕು. ನಾ ಅಷ್ಟೇ ಹೇಳ್ತಾ ಇರೋದು. ಬಾಲ್ಕೋಟೆ ಜಿಲ್ಲಾಧ್ಯಕ್ಷರು ಇವರು ಮಾಧ್ಯಮದ ಮ್ಯಾಗ ಎಫ್ಐಆರ್ ಮಾಡಿದ್ದಾರೆ ದಂಡಾಧಿಕಾರಿ. ಯಾಕೆ ಮಾಡಿದಪ್ಪ ಅಂದ್ರೆ ಇವರು ಒಂದು ಏನೋ ಟೈಮು 12:45 ಆಫೀಸಲ್ಲಿ ಇವರು ಚರ್ಚೆ ಮಾಡ್ತಾ ಇದ್ದಾರೆ. ಆಫೀಸವರು ಯಾಕೆ ಚರ್ಚೆ ಮಾಡ್ತಾರೆ ಅಂತ ದಲಿತರು ಹೋದರು ಮತ್ತು ಮಾಧ್ಯಮರು ಹೋದರು. ಅವರು ನಮ್ಮ ಬೆಳೆ ಪೀಡಿತರದೊಂದು ಅದನ್ನೆಲ್ಲ ಮಾಡಿ ಇವ್ರಿಗೆ ಏನೋ ಒಂದು ಬೇರೆ ಬೇರೆ ದಾರಿ ತಪ್ಪಿಸುವಂದು ಹೇಳಿ ಮತ್ತು ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಅವ್ರ ಮ್ಯಾಗ ಒಂದು ಎಫ್ಐಆರ್ ಮಾಡೋಕೆ ಇದನ್ನ ಮಾತಾಡೋರು ಯಾರು ದಂಡಾಧಿಕಾರಿ ತಹಸೀಲ್ದಾರರು. ಅದಕ್ಕೆ ನಾವು ಹೇಳಿದ್ರಿ 2009 ಈಗ ಹೊಸವರಲ್ಲಿ ನಮ್ಮ ಎಲ್ಲ ಹಳ್ಳಿ
ಏನು ಮಲಪ್ರಭಾ ನದಿಯಲ್ಲಿ 2009ರಲ್ಲಿ ಎಲ್ಲ 33 ಹಳ್ಳಿನೂ ಇವತ್ತು ಅಭಿವೃದ್ಧಿ ಆಗಿಲ್ಲ, ಇವತ್ತು ಏನೂ ಮಾಡಿಲ್ಲ ಅಂತ ಕೆಲಸ ಮಾಡೋದು ನಾವು ಹೇಳಿದ್ರೆ ಇವ್ರೇನು ಮಾಡ್ತಾರೆ ರೀ, ನಮ್ಮ ಆಫೀಸ್ ಯಾಕೆ ಬಂದ್ರಿ, ಇಲ್ಲಿ ಯಾಕೆ ಬಂತಂದು ಪತ್ರಕರ್ತರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಮಾಡೋ ಕೆಲಸ ಮಾಡೋದು ಬಿಟ್ಟು ದರ್ಪ ತೋರಿಸೋದು ಪತ್ರಕರ್ತರ ಮೇಲೆ ಪತ್ರಕರ್ತರು ನಮ್ಮ ದಲಿತರು ಎಲ್ಲ ಹೋದ್ರೆ ನೀವ್ ಯಾಕೆ ಬಂದಿರಪ್ಪ ನಮ್ಮೇ ಕ್ವಶನ್ ಮಾಡ್ತಾರೆ. ಇವ್ರು ಏನಂದ್ರಿ ದಂಡಾಧಿಕಾರಿ ಯಾವ ಕೆಲಸ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲಪ್ಪ ಅಂದ್ರೆ ತಮಗೆ ಎಲ್ಲಿ ಇನ್ಕಮ್ ಬರುತ್ತಾ, ಎಲ್ಲಿ ಇದು ಬರುತ್ತಾ ಅದೇ ಕೆಲಸ ವಿಚಾರ ಮಾಡ್ತಾರೆ. ಇವತ್ತು ರೈತರ ಕೆಲಸ ಮಾಡಂಗಿಲ್ಲ, ಇವತ್ತು ಏನೋ ಒಂದು ಅನ್ಯಾಯ ಅತ್ಯಾಚಾರ ಭಾಳ ಪದ ಮೇಲೆ ನಡೀತಾ ಇದ್ರಿ. ಯಾಕೆ ನಡೀತಾ ಇದೆ ಅಂದ್ರೆ ಯಾವ ದುಡ್ಡು ಕೊಡ್ತಾರೆ ಅವ್ನು ಕೆಲಸ ಮಾಡೋದು, ಯಾವ ದುಡ್ಡು ಕೊಡೋದು ಅವ್ನು ಕೆಲಸ ಮಾಡಂಗಿಲ್ಲ. ಆ ಥರ ಏನ್ರಿ ಜಾಸ್ತಿ ಆಗೈತೆ ಬದಾಮಿ ತಾಲೂಕಲ್ಲಿ. ನಾವು ಕೇಳಿದ್ರೆ ಮರಳು ಗಣಿಗಾರಿಕೆ ತುಂಬಾ ನಡೀತಾ ಇದೆ ಬಾದಾಮಿ ಕ್ಷೇತ್ರದಲ್ಲಿ. ಆ ವಿಚಾರ ಬಗ್ಗೆ ಅಲ್ಲಿ ದರ್ಪ ತೋರ್ಬೇಕಲ್ಲ ತಹಸೀಲ್ದಾರ್, ಅಲ್ಲಿ ಕ್ರಮ ತಗೋಬೇಕಲ್ಲ. ಅಲ್ಲಿ ತಗೋಬೇಕು ಅಲ್ಲಿ ತಗೊಳ್ಳೋದು ಇವ್ರೇ ಮಾಡ್ತಾರೆ ಸರ್. ಸಣ್ಣ ಪುಟ್ಟ ಮ್ಯಾಗ ಸಣ್ಣ ಪುಟ್ಟ ರೈತರ ಮ್ಯಾಗ ಅಥವಾ ಇಂಥವ್ರಿಗೆ ಮ್ಯಾಗ ದಬ್ಬಳ ಜಾಸ್ತಿ ಮಾಡ್ತಾ ಇದ್ದಾರೆ. ಮುಸುಕಿನ ದಂಧೆ ನಡೀತಾ ಇದೆ ಇಲ್ಲಿ ಬಾದಾಮಿ ತಾಲೂಕಿನಲ್ಲಿ ಸರ. ನಡೀತಾ ಇದ್ರಿ ರಾತ್ರಿ ಆಗಲಿ, ರಾತ್ರಿ ಬೆಳ್ತಾನ 1 ಗಂಟೆ 2 ಗಂಟೆಗೆ ಬೆಳ್ತಾನ ಉಸುಗೆ ಹೊಡಿತಾರೆ ಮಲಪ್ರಭಾ ನದಿಯಲ್ಲಿ. ಆ ತಾಯಿ ಹೊಟ್ಟೆವನ್ನು ಹೊಡೆದು ಉಸುಗೆ ಹೊಡೆದು ಇವರೆಲ್ಲರೂ ಕಮಿಷನ್ ಮ್ಯಾಗ ಅದಾರ. ಇವ್ರಿಗೆ ಏನಪ್ಪ ತಿಂಗಳ ಮಂತಿ ಇದ್ದಾರೆ, ಆ ಮಂತಿ ಮ್ಯಾಗ ತೊಗೊಂಡು ತಾವು ಯಾವ ಕ್ರಮ ತೊಗೊಳಲ್ರು. ಇಂಥವು ನಾವು ಏನಾರು ಒಂದು ಆಫೀಸಲ್ಲಿ ವಿಚಾರ ಮಾಡಿದ್ರೆ ಏನು ಚರ್ಚೆ ಮಾಡಕ್ಕೆ ಹೋದ್ರೆ ನಮ್ಮ ಮ್ಯಾಗ ದಬ್ಬಳಿಕೆ ಮಾಡ್ತಾರೆ. ದಬ್ಬಳಿಕೆ ಮಾಡೋದು, ಸೆಕ್ಷನ್ ಹಾಕೋದು, ಕೇಸ್ ಮಾಡೋದು, ಈ ಥರ ಮಾಡ್ತಾರೆ. ನಮ್ಗೆ ತಹಸೀಲ್ದಾರ್ ಮ್ಯಾಗ ಸಸ್ಪೆಂಡ್ ಆಗಬೇಕು ಒಂದು, ಅವ್ರ ಮ್ಯಾಗ ಅಪ್ಪರಬೇಕು ಒಂದು. ಈಗೆಲ್ಲ ನಮ್ಮ ದಲಿತರು ಕೂಡಿ ಈ ಕೆಲಸ ಮಾಡ್ಕೊಂಡು ಧನ್ಯವಾದ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.